ನಿಜವಾಗ್ಲೂ ಕೂಡ ಇವನು ಹೌದಾ ಅಲ್ವಾ ಅನ್ನುವಂಥ ಒಂದು ಕಡೆ ಶಂಕೆ ಆರಂಭ ಆಗುತ್ತೆ. ಸರಿಸುಮಾರು ಈ ಕಾರ್ಗಿಂತ ಈ ಮುಂಚೆ ಇವರು ಅಲ್ಲಿ ಆ ಫರೀದಾಬಾದ್ನಲ್ಲಿ ಆಗಿರ್ಬೋದು, ನೌಗಾಗ್ರಾಮದಲ್ಲಿ ಆಗಿರ್ಬೋದು, ಎಲ್ಲರೂ ಆ ಕಡೆ ಒಂದು ಕಡೆ ಪೋಸ್ಟರ್ನ ಅಂಟಿಸುವಂಥ ಕೆಲಸ ಮಾಡ್ತಿರ್ತಾರೆ. ಯಾಕೆ ಅಂತಂದರೆ ಒಂದು ರೀತಿಯಾಗಿ ಉಗ್ರ ಸಂಘಟನೆಗೆ ಚಟುವಟಿಕೆಗಳಿಗೆ ಒಂದು ಕಡೆ ಸಾಥ್ ಕೊಡುವಂಥ ರೀತಿಯಾಗಿ ಏನೋ ದೊಡ್ಡದಾಗಿ ನಾವು ಒಂದು ರೀತಿಯಾಗಿ ಬ್ಲಾಸ್ಟ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಮುಂದಾಗುವಂಥ ಕೆಲಸ ಮಾಡ್ತಾರೆ. ಈ ಒಂದೇ ಒಂದು ಪೋಸ್ಟ್ನಿಂದ ಇಡೀ ಇವರ ಏನೇನು ಪ್ಲಾನ್ ಅನ್ನು ರೂಪಿಸಿದ್ರಲ್ಲ ಅದೆಲ್ಲವೂ ಕೂಡ ಒಂದೊಂದಾಗಿ ಬಟಾ ಬಯಲಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಅದೆಲ್ಲ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸರಿಸುಮಾರು ಫರೀದಾಬಾದ್ನಲ್ಲಿ 2900 kgಯನ್ನ ಡ್ರಗ್ಸ್ ಅನ್ನ ಒಂದು ಕಡೆ ವಶ ಪಡೆದುಕೊಳ್ತಾರೆ. ಯಾರ್ಯಾರು ನಿನ್ನ ಜೊತೆ ಇದ್ದಾರೆ, ಯಾವ ರೀತಿಯಾಗಿ ನೀವು ಪ್ಲಾನ್ ಅನ್ನು ರೂಪಿಸಿದ್ರಿ, ಯಾವ ರೀತಿಯಾಗಿ ನೀವು ಸಂಘಟನೆಯನ್ನು ರೂಪಿಸಿದ್ರಿ ಅಂತ ಕೇಳಿ ಬಂದಾಗ ಒಂದಿಟ್ಟು ಪಲ್ಗಾಮ್ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೂ ಕೂಡ ಒಂದಿಷ್ಟು ಸೇಡಿನ ವಿಚಾರ ಕೂಡ ಅವಾಗ ಹೊರಗಡೆ ಬರುತ್ತೆ. ಅದಾದ ನಂತರ ಒಂದೊಂದಾಗಿ ಒಂದು ಕಡೆ ಶಾಹೀನ್ ಹೆಸರ್ ಆಗಿರ್ಬೋದು, ಒಂದು ಕಡೆ ಮೊಹಮ್ಮದ್ ಉಮರ್ ಆಗಿರ್ಬೋದು. ನೋಡಿ, ಈಗ ಒಂದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಕಾರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಉಮರ್ನ ಒಂದು ಕಡೆ DNA ಚೆಕ್ ಒಂದು ಕಡೆ ಆಗ್ತಾ ಇದೆ. ಅವರ ಮನೆಯವರ ಒಂದಿಷ್ಟು ತಾಯಿಯ DNA ಚೆಕ್ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಸ್ಯಾಂಪಲ್ ಕೂಡ ಸಿಕ್ಕಂಥ ಸಂದರ್ಭದಲ್ಲಿ ಮ್ಯಾಚ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮ್ಯಾಚ್ ಆಗಿದ್ದರೆ ಆಲ್ರೆಡಿ ಎಲ್ಲವೂ ಕೂಡ ಮ್ಯಾಚ್ ಆಗಿದೆ. ಈಗೆಲ್ಲವೂ ಕೂಡ ಬಟಾ ಬಯಲಾಗಿದೆ. ಇವರೇ ಅಧಿಕೃತವಾಗಿ ಮಾಡಿರುವಂಥದ್ದು. ಶಂಕಿತ ಉಗ್ರ ಅಲ್ಲ, ಇವನು ಉಗ್ರನೇ ಕನ್ಫರ್ಮ್ ಆಗೋಗ್ಬಿಟ್ಟಿದೆ. ನೋಡಿ, ಸುಳ್ಳು ವಿಳಾಸ ನೀಡಿ ಕಾರನ್ನ ಖರೀದಿಸಿ ಒಂದ್ ಕಡೆ ಕಾರ್ ಖರೀದಿ ಮಾಡಿದಂತ ಉಗ್ರ ಉಮರ್. ಇದು ದೆಹಲಿಯ ರೌಜೌರಿ ಗಾರ್ಡನ್ ವಿಳಾಸದಲ್ಲಿ ಕಾರ್ ನೋಂದಣಿ ಆಗಿರುತ್ತೆ. ಸುಳ್ಳು ಒಂದು ಕಡೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ, ಅವ್ರಿಗೂ ಸುಳ್ಳು ದಾಖಲೆಗಳನ್ನ ಕೊಡ್ತಾರೆ. ಸತ್ಯವಾದಂತ ದಾಖಲೆಗಳನ್ನ, ಕರೆಕ್ಟ್ ಆಗಿರುವಂತ ದಾಖಲೆಯನ್ನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಸಿಕ್ಬಿಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಡಾಕ್ಟರ್ ಉಮರ್ನ ಸಹಾಯಕ ಮತ್ತು ಚಾಲಕರಿಂದ ಕಾರಿನ ಸುಳಿವು ಸಿಗುತ್ತೆ. ನೋಡಿ, ಅಲ್ ಫಲಾಹ ವಿವೆಯಿಂದ ಒಂದು ಕಡೆ 12 ಕಿಲೋಮೀಟರ್ ಕಾರು ನಿಲ್ಲಿಸಿದಂತ ತನ್ನ ಸೋದರಿಯ ಮನೆ ಬಳಿ ಫ್ಲಾಟ್ನಲ್ಲಿ ಕಾರ್ ನಿಲ್ಲಿಸಿದಂಥವನು. ಕಾರು ಪತ್ತೆಯಾದ ಸ್ಥಳಕ್ಕೆ ಒಂದು ಕಡೆ NSG ಹಾಗೆ NIFSL ಟೀಮ್ ಒಂದು ಕಡೆ ಭೇಟಿಯನ್ನು ಕೊಟ್ಟಿದೆ. ಪ್ರಮುಖವಾಗಿ ಕಾರ್ನಲ್ಲಿ ಸ್ಫೋಟಕಗಳು ಇರುವ ಸಾಧ್ಯತೆ ಇದೆ. ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿಕೊಳ್ಳೋದಕ್ಕೆ ಅಲ್ಲಿರುವಂಥ ಅಧಿಕಾರಿಗಳು ಮುನ್ನೆಚ್ಚರಿಕೆ ಸುತ್ತಮುತ್ತಲಿರುವಂಥ ಮನೆಗಳು ಕೂಡ ಖಾಲಿ ಮಾಡಿಸಿದ್ದಾರೆ. ಯಾಕಂದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಅದರಲ್ಲಿ ಸ್ಫೋಟ ಆಗಿದ್ದರೆ, ಒಂದು ಕಡೆ ವಸ್ತುಗಳು ಇದ್ದರೆ, ಸ್ಫೋಟ ಆದರೆ ಒಂದಿಷ್ಟು ಹಾನಿ ಆಗಬಹುದು ಅನ್ನುವಂಥದ್ದು, ಪ್ರಾಣ ಹಾನಿ ಆಗುವಂಥ ನಿಟ್ಟಿನಲ್ಲಿ ಅದಕ್ಕೋಸ್ಕರ ಸುತ್ತಮುತ್ತಲಿರುವಂಥ ಮನೆಗಳನ್ನು ಕೂಡ ಈಗ ಖಾಲಿ ಮಾಡಿಸಿರುವಂಥ ತಂಡ ಸರಿಸುಮಾರು 10 ರಿಂದ 15 ಮನೆಗಳು ತಕ್ಷಣ ಖಾಲಿ ಮಾಡಿಸಿದ್ದಾರೆ ಟೀಮು. ನೋಡಿ, ಈಗ ಮನೆ ಹತ್ರ ಇದೆ ಅನ್ನುವಂಥ ಮಾಹಿತಿಯು ಕೂಡ ಒಂದು ಕಡೆ ಲಭ್ಯವಾಗ್ತಾ ಇದೆ. ನೋಡಿ, ಅವರ ಸಹೋದರಿಯ ಮನೆ ಹತ್ತಿರ ಒಂದು ಕಡೆ ಕಾರನ್ನು ನಿಲ್ಲಿಸಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಗಮನಿಸ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ, ಈ ಬ್ಲಾಸ್ಟ್ ಆಗೋಕ್ಕಿಂತ ಮುಂಚೆ ಒಂದು ಕಡೆ ವಾಕಿಂಗ್ ಕೂಡ ಮಾಡಿದ, ಯಾವ ರೀತಿಯಾಗಿ ಅಲ್ಲಿ ಓಡಾಡಬೇಕಾದಂಥ ಸಂದರ್ಭದಲ್ಲಿ, ಅಲ್ಲಿ ಅವ್ರ ಜೊತೆ ಸೇರಬೇಕಾದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಒಂದಿಷ್ಟು ಕೂತ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸರಿಸುಮಾರವಾಗಿ ಗಮನಿಸ್ತಾ ಹೋದಾಗ ನೋಡಿ, ಸುತ್ತಮುತ್ತಲೂ ಅಲ್ಲಿರುವಂಥ ಮನೆಗಳು ಕೂಡ ಇದೀಗ ಇವರ ಕಾರು ಎಲ್ಲಿ ಪತ್ತೆ ಆಗಿದೆ, ಒಂದು ಕಡೆ ಕಾರು ಪತ್ತೆ ಆಗ್ತಾ ಇದ್ದಾಗೆ ಆ ಕಾರ್ನಲ್ಲಿ ಒಂದು ಕಡೆ ಸ್ಫೋಟವು ಕೂಡ ಇರಬಹುದು, ಸ್ಫೋಟಕ ವಸ್ತುಗಳು ಕೂಡ ಇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಅಲ್ಲಿ ಸುತ್ತಮುತ್ತಲಿರುವಂಥ ಮನೆಗಳು ಕೂಡ ಇದೀಗ ಖಾಲಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಇದೀಗ ಗೊತ್ತಾಗ್ತಾ ಇರುವಂಥದ್ದು. ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಇದೇ ಉಮರ್ ಉಗ್ರ ಏನಿದಾನಲ್ಲ, ಅವನ ಮನೆ ಹತ್ರ ಒಂದು ಕಡೆ ಕಾರು ಪತ್ತೆ ಆಗಿರುವಂಥದ್ದು. ಈಗ ಶೋಧದ ವೇಳೆಯಲ್ಲಿ ಕಾರ್ನಲ್ಲಿ ಯಾವುದೇ ಸ್ಫೋಟಕ ಇಲ್ಲ ಎಂಬುದು ಒಂದು ಕಡೆ ದೃಢ ಆಗಿದೆ. ಯಾವುದೇ ವಸ್ತುಗಳು ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. 12 ಗಂಟೆಗಳಿಗೂ ಕೂಡ ಹೆಚ್ಚು ಕಾಲ ತಪಾಸಣೆ ಮಾಡಿದಂತಹ ತನಿಖಾ ತಂಡ ಕಾರು ನಿಲ್ಲಿಸಿದವರಲ್ಲಿ 2 ಪುರುಷರು, ಒಬ್ಬ ಮಹಿಳೆ ಇದ್ರು ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಇವರಲ್ಲಿ ಒಬ್ಬರು ವ್ಯಕ್ತಿ ಫಹೀಮ್ನ ಭಾವ ಎಂದು ಒಂದು ಕಡೆ ತಿಳಿದು ಬರ್ತಾ ಇದೆ. ಅದರ ಜೊತೆಗೆ ವೃತ್ತಿಯಲ್ಲಿ ಕಾರ್ ಮೆಕ್ಯಾನಿಕ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂಥ ವ್ಯಕ್ತಿ. ಕಾರು ಸರ್ವಿಸ್ ಸಂದರ್ಭದಲ್ಲಿ ಅಲ್ ಫಹಾಲ್ ವಿವಿ ವೈದ್ಯರನ್ನ ಕೂಡ ಒಂದು ಕಡೆ ಪರಿಚಯ ಆಗುತ್ತೆ. ಒಂದು ಕಡೆ ಈ ಕಾರ್ನಲ್ಲಿ ಯಾವುದೇ ರೀತಿಯಾದಂಥ ಸ್ಫೋಟಕ ವಸ್ತುಗಳು ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಯಾರು ಈ ಕಾರನ್ನು ಬಂದು ನಿಲ್ಲಿಸಿದ್ದಾರೆ ಏನು ಅಂತಂದಾಗ 2 ಪುರುಷರು, ಒಬ್ಬರು ಮಹಿಳೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಅವರ ಭಾವ ಅನ್ನುವಂಥದ್ದು, ಅದರ ಜೊತೆಗೆ ಕಾರ್ ಮೆಕ್ಯಾನಿಕ್ ಆಗಿ ಒಂದು ಕಡೆ ಕೆಲಸವನ್ನು ಮಾಡ್ತಾ ಇದ್ರು. ಇವರೇನಿದ್ರಲ್ಲ ಪ್ರತಿಯೊಬ್ಬರು ಕೂಡ, ಅಂದರೆ ಈ ಮೊಯ್ದೀನ್ ಆಗಿರ್ಬೋದು, ಸಜದ್ ಆಗಿರ್ಬೋದು, ಅದರ ಜೊತೆಗೆ ಉಗ್ರ ಉಮರ್ ಆಗಿರ್ಬೋದು, ಪರ್ವೇಜ್ ಅನ್ಸಾರಿ ಆಗಿರ್ಬೋದು, ಹಾಗೆ ಮುಜೆಮಿಲ್ ಶಕೀಲ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಇವರೇನಿದಾರಲ್ರಿ, ಒಬ್ಬೊಬ್ಬರ ಕರಾಳ ಕಥೆ ಇದೆ.
ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಕರಾಳ ಕತೆ ಬಯಲಾಗ್ತಾ ಇರುವಂಥದ್ದು. ಎಲ್ಲರೂ ಕೂಡ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ವೃತ್ತಿಯಲ್ಲಿ 5 ಜನ ಡಾಕ್ಟರ್ಸ್ಗಳಿದ್ದಾರೆ ರೀ. ಆದಿಲ್ ಅಹಮದ್ ಆಗಿರ್ಬೋದು, ಮತ್ತೊಂದು ಕಡೆ ಈ ಶಾಹೀನ್ ಆಗಿರ್ಬೋದು, ಇವರು ಎಲ್ಲರೂ ಕೂಡ. ಯಾಕಂದ್ರೆ ಈ ಶಾಹೀನ್ ಇತಿಹಾಸ ಗಮನಿಸ್ತಾ ಹೋದಾಗ ಒಂದಿಷ್ಟು ಮಹಿಳಾ ಸಂಘಟನೆ ಪ್ರಮುಖವಾಗಿ ರೂವಾರಿ ಆಗಿದ್ರಂತೆ. ಇನ್ನು ಮಹಿಳೆ ಸಂಘಟನೆಯನ್ನ ಕಟ್ಟೋದ್ರಲ್ಲಿ ಇವರು ಕೂಡ ರೂವಾರಿ ಆಗಿದ್ರು. ಯಾಕಂದ್ರೆ ಉಗ್ರ ಸಂಘಟನೆ ಕಟ್ಟೋದಕ್ಕೆ, ಯಾವುದೋ ಒಂದು ಒಳ್ಳೆ ಸಂಸ್ಥೆ ಕಟ್ಟೋದಕ್ಕೆ ಅಲ್ಲ, ಯಾವುದೋ ಒಂದು ಒಳ್ಳೆ ಸಮಾಜ ಸೇವೆ ಮಾಡೋದಕ್ಕೆ ಸಂಘಟನೆ ಅಲ್ಲ, ಅದು ಉಗ್ರ ಸಂಘಟನೆ. ಯಾಕಂದ್ರೆ ಬರೀ ಜೀವ ತೆಗೆದುಕೊಳ್ಳುವಂಥದ್ದು, ಬೇರೆಯವರ ಮೇಲೆ ದ್ವೇಷ ಒಂದು ಕಡೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಮ್ಮ ಭಾರತದ ಮೇಲೆ ಯಾಕೆ ಇವರಿಗೆ ಇಷ್ಟು ಕಣ್ಣು ಗೊತ್ತಿಲ್ಲ. ಯಾಕಂದರೆ ಇಲ್ಲೇ ಇರ್ತಾರೆ, ಇಲ್ಲೇ ತಿಂತಾರೆ, ಇಲ್ಲೇ ಇದೆಲ್ಲವೂ ಕೂಡ ಮಾಡ್ತಾರೆ. ಮಾಡಿದ್ರೂ ಕೂಡ ನಮ್ಮ ದೇಶದ ಅನ್ನ, ನಮ್ಮ ದೇಶದ ಗಾಳಿ, ನಮ್ಮ ದೇಶದ ಎಲ್ಲವೂ ಕೂಡ ಬೇಕು ಇವರಿಗೆ. ಆದರೆ ನಮ್ಮ ದೇಶದ ಜನರನ್ನ ಕೊಲ್ಲುವಂಥದ್ದು ಇದೆಯಲ್ಲ, ನಿಜವಾಗ್ಲೂ ಕೂಡ ಈ ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರಲ್ಲ, ಹೆಂಗನ್ಸುತ್ತೆ ನಮಗೆ ಅಂತಂದರೆ, ಇಂಥವರ ಮಧ್ಯದಲ್ಲಿ ನಾವು ಎಲ್ಲರೂ ಕೂಡ ಬದುಕ್ತಾ ಇದೀವಪ್ಪ. ಇಂಥವರನ್ನು ನಿಜವಾಗ್ಲೂ ಕೂಡ ಗುಂಡಿಟ್ಟು ಕೊಲ್ಲಬೇಕು. ಯಾವಾಗ ಇವರು ಗೊತ್ತಿದ್ದಾರೆ, ಇವರೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಉಗ್ರ ಸಂಘಟನೆಗಳಿಗೆ ಒಂದು ಕಡೆ ಈ ದೇಶದ ಅನ್ನ ಗಾಳಿ ತಿಂದು ಮತ್ತೊಂದು ಸಂಘಟನೆಗಳಿಗೆ ಪ್ರಮುಖವಾಗಿ ಇವರು ಸೇರಿಕೊಂಡು ಒಂದು ಕಡೆ ನಮ್ಮ ದೇಶದ ವಿರುದ್ಧವೇ ಒಂದು ಕಡೆ ಸಂಚು ರೂಪಿಸ್ತಾರೆ ಅಂತಂದಾಗ ಇವರನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದ್ರಿ, ಮಟ್ಟ ಹಾಕ್ಬಿಡಬೇಕು ಇಂಥವರನ್ನು. ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದಾಗ ನೋಡಿ, ಉಗ್ರ ಉಮರ್ ಕಾರು ಚಾಲನೆ ಮಾಡಿದ್ದು ಒಂದ್ ಕಡೆ ದೃಢ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಉಮರ್ ಕಾರು ಚಾಲನೆ ಮಾಡ್ತಾ ಇದ್ದಕ್ಕೆ ಸಾಕ್ಷಿಗಳು ಕೂಡ ಒಂದ್ ಕಡೆ ಸಿಕ್ಕಿರುವಂಥದ್ದು. FSL ತನಿಖೆ ವೇಳೆ ಅಧಿಕಾರಿಗಳಿಗೆ ಸಿಕ್ತು ಸಾಕ್ಷ್ಯ. ಹಾಗಾದ್ರೆ ದೆಹಲಿಯ ಸ್ಫೋಟದ ವೇಳೆ ಉಮರ್ ಕಾರು ಚಾಲನೆ ಮಾಡ್ತಾ ಇರುವಂಥದ್ದು ಫಿಕ್ಸ್ ಆಗಿಬಿಟ್ಟಿದೆ. ಈ ಸ್ಫೋಟ ಆಗಿರುವಂಥ ಕಾರು ಏನಿದೆಯಲ್ಲ, ಅದರಲ್ಲಿ ಉಮರೇ ಒಂದ್ ಕಡೆ ಕಾರು ಚಾಲನೆ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ. ಉಗ್ರ ಉಮರ್ನೇ ಕಾರು ಚಲಾಯಿಸ್ತಾ ಇದ್ದ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಸ್ಫೋಟದ ಬಳಿಕ ಕಾರ್ನಲ್ಲಿ ಸಿಲುಕಿಕೊಂಡಿದ್ದಂಥ ಉಮರ್, ಸ್ಟೇರಿಂಗ್ ಆಕ್ಸಿಲೇಟರ್ ಮಧ್ಯೆ ಸಿಲುಕಿದಂಥ ಉಮರ್ ಒಂದು ಕಡೆ. ನೋಡಿ, ಗಮನಿಸ್ತಾ ಇದ್ದೀರಾ, ಪ್ರಮುಖವಾಗಿ ಉಮರೇ ಒಂದು ಕಡೆ ಕಾರು ಚಲಾಯಿಸ್ತಾ ಇದ್ದ, ಉಮರೇ ಒಂದು ಕಡೆ ಅವನೇ ಸಿಕ್ಕಾಕೊಂಡಿದ್ದ ಅನ್ನುವಂಥದ್ದು. ಈ ಕಾರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಎಲ್ಲರ ಬಾಡಿ ಛಿದ್ರವಾಗಿ ಬಿದ್ದಿದ್ದೀರಿ. ಸರಿ ಸುಮಾರು 13 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆನೇ ಆಗ್ತಾ ಇದೆ. ಅದೆಷ್ಟು 30ರಿಂದ 40 ಜನರ ಪರಿಸ್ಥಿತಿ ಹಿಂಗಾಗಿದೆ ಅಂತಂದರೆ, ಗಾಯಾಳುಗಳು ಸ್ಥಿತಿ ಒಂದಿಷ್ಟು ಚಿಂತಾಜನಕ ಆಗಿದೆ ಅನ್ನುವಂಥದ್ದು. ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭೇಟಿಯನ್ನು ಕೊಟ್ಟರು. ಒಂದು ಕಡೆ ಅವರ ಆರೋಗ್ಯದ ವಿಚಾರವೂ ಕೂಡ ಮಾಡಿದ್ರು. ನೋಡಿ, ಪ್ರಮುಖವಾಗಿ ಈ ರೀತಿಯಾದಂಥ ಘಟನೆಗಳು ಆದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಒಗ್ಗಟ್ಟು ಅನ್ನುವಂಥದ್ದು ಬಹಳ ಮುಖ್ಯ ಇಲ್ಲಿ. ಯಾಕೆಂತಂದರೆ ಇವ್ರ ಮೇಲೆ ಅವರು ಹಾಕೋದು, ಅವ್ರ ಮೇಲೆ ಇವ್ರು ಹಾಕೋದು. ಸಹಜವಾಗಿ ರಾಜಕಾರಣಿಗಳು ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಅವಾಗವಾಗ ಮಾತಾಡುವಂಥ ಮಾತುಗಳನ್ನು ನೋಡಬೇಕು ನೀವು. ಈ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಯಾಕಾಗುತ್ತೆ, ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡ್ತಾರೆ, ಒಂದು ಹಂಗೆ ಮಾಡ್ತಾ ಇದ್ದಾರೆ, ಹಿಂಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಬರುತ್ತಲ್ಲ, ನಿಜವಾಗ್ಲೂ ಕೂಡ ಅನಿಸುತ್ತೆ ಎಲ್ಲಿದೆ ರೀ ಸಮಾಜ? ಹಾಗಾದರೆ ಏನು ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡಿ, ನಮ್ಮ ದೇಶದಲ್ಲಿ ಸರಿಸುಮಾರು ಇದೀಗ 13 ಜನ ಸಾವನ್ನಪ್ಪಿದ್ದಾರೆ ಬಾಂಬ್ ಬ್ಲಾಸ್ಟ್ನಿಂದ. ಇದರಿಂದ ಒಂದಿಷ್ಟು ಅವರಿಗೆ ಆ ಕುಟುಂಬಕ್ಕೆ ಒಂದು ಕಡೆ ಆಸರೆ ಆಗಬೇಕು. ಅದನ್ನು ಬಿಟ್ಬಿಟ್ಟು ರಾಜಕಾರಣಿಗಳು ತಮ್ಮ ರಾಜಕೀಯವನ್ನೇ ಮಾಡ್ಕೊಳ್ಳುವಂಥ ಲೆಕ್ಕಾಚಾರದಲ್ಲಿ ಹೋಗ್ತಾ ಇದ್ದಾರೆ. ನೋಡಿ, ಇಂಥ ಪರಿಸ್ಥಿತಿ. ಈಗ ಒಂದು ಕಡೆ ಈ ಉಗ್ರ ಉಮರ್ ಒಂದು ಕಡೆ ಕಾರು ಚಲಾಯಿಸ್ತಾ ಇರುವಂಥದ್ದು ಕನ್ಫರ್ಮ್ ಆಗಿಬಿಟ್ಟಿದೆ. ಅಧಿಕಾರಿಗಳು ಕೂಡ ಕನ್ಫರ್ಮ್ ಆಗಿ ಹೇಳಿಬಿಟ್ಟಿದ್ದಾರೆ, ಇವನೇ ಕಾರು ಚಲಾಯಿಸ್ತಾ ಇದ್ದ, ಇವನೇ ಇದು ಮಾಡ್ತಾ ಇದ್ದ ಅನ್ನುವಂಥ ಬಗ್ಗೆಯೂ ಕೂಡ ಒಂದಿಷ್ಟು ಹೇಳಿದ್ದಾರೆ. ಇನ್ನು ಈಗ ಸ್ಫೋಟಗೊಂಡಂತ I-20 ಬಳಿ ಏನ್ ಕಾರ್ ಇತ್ತಲ್ಲ, ಐವರ ಒಂದಿಷ್ಟು ಕೈ ಬದಲಾವಣೆ ಅನ್ನುವಂಥ ಮಾಹಿತಿಯು ಕೂಡ. 11 ವರ್ಷಗಳಲ್ಲಿ 5 ಬಾರಿ ಮಾರಾಟವಾಗಿದ್ದಂಥ ಈ I-20 ಕಾರು 5 ಜನರ ಬದಲಾವಣೆ ಆಗಿದೆ. ಪ್ರಮುಖವಾಗಿ ಸ್ಫೋಟವಾದ ಕಾರನ್ನ ಮೊದಲು ಖರೀದಿಸಿದೆ ಈ ನದೀಮ್ ಅನ್ನುವರು. ನೋಡಿ, 2014 ಮಾರ್ಚ್ 18ರಂದು ಕಾರು ಖರೀದಿಸಿದಂಥ ನದೀಮ್, ಅದಾದ ನಂತರ ಗುರುಗ್ರಾಮನಲ್ಲಿರುವಂತಹ ಶೋರೂಮ್ನಿಂದ ಕಾರನ್ನ ಖರೀದಿ ಮಾಡ್ತಾನೆ. ನೋಡಿ, 2017ರಲ್ಲಿ ನದೀಮ್ನಿಂದ ಕಾರು ಖರೀದಿಸಿದಂಥ ಸಲ್ಮಾನ್. ಈ ಸಲ್ಮಾನ್ ಏನ್ ಮಾಡ್ತಾನೆ, ಪ್ರಮುಖವಾಗಿ 2017ರಲ್ಲಿ ನದೀಮ್ನಿಂದ ಖರೀದಿ ಮಾಡ್ತಾರೆ. ಸಲ್ಮಾನ್ ಹೆಸರಿನಲ್ಲಿ ಕಾರಿನ ನೋಂದಣಿ ಬದಲಾವಣೆ ಆಗುತ್ತೆ. 2024ರಲ್ಲಿ ಸಲ್ಮಾನ್ನಿಂದ ಕಾರು ಖರೀದಿಸಿದ್ದು ದೇವೇಂದ್ರ ಅನ್ನುವಂಥವ್ರು. ಈ ದೇವೇಂದ್ರ ಯಾರು ಅನ್ನುವಂಥ ಬಗ್ಗೆಯೂ ಕೂಡ